ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶನಿವಾರ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ಮೀನು ಸಾರು ಮತ್ತು ಮೀನು ಫ್ರೈ ಮಾಡಬೇಕಂತೆ ನಮ್ಮ ಮನೆಯವ್ರಿಗೆ ಮತ್ತು ಮಕ್ಕಳಿಗೆ. ಹಾಗಾಗಿ ನಾನು ಮೀನು ಸಾರನ್ನು ಹೇಗೆ ಮಾಡ್ತೀನಿ, ಮೀನು ಫ್ರೈಯನ್ನು ಹೇಗೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಮೀನು ಸಾರಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದೊಂದಾಗಿ ಈಗ ತೋರಿಸ್ತಾ ಬರ್ತೀನಿ. ಫಸ್ಟು ಮೀನು ಕ್ಲೀನ್ ಮಾಡ್ಕೊಳ್ಳೋಣ. ಮೀನು ಜೊತೆಗೆ ಮೀನು ಮೊಟ್ಟೆ ಕೂಡ ನಮ್ಮ ಮನೆಯಲ್ಲಿ ತೊಗೊಂಬಂದಿದ್ದಾರೆ. ಚೆನ್ನಾಗಿರುತ್ತೆ ಮೀನು ಸಾರಿಗೆ ಮೀನು ಮೊಟ್ಟೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಹೀಗಾಗಿ ಈಗ ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ನಾನು ಮೀನು ಸಾರಿಗೆ ರೆಡಿ ಮಾಡಿ ಇಟ್ಟಿರೋವಂಥ ಈ ಪದಾರ್ಥಗಳೆಲ್ಲ ಒಂದೊಂದೇ ಹಾಕ್ತಾ ಬರ್ತೀನಿ. ನೋಡ್ಕೊಳ್ಳಿ. ಫಸ್ಟಿಗೆ ತೆಂಗಿನಕಾಯಿ, ತೆಂಗಿನಕಾಯಿ ಆದಮೇಲೆ ಈರುಳ್ಳಿ, ಒಣಮೆಣಸು, ಧನಿಯಾ, ಬೆಳ್ಳುಳ್ಳಿ, ಟೊಮೆಟೊ, ಆಮೇಲೆ ಹುಣಸೆ ಹುಳಿ. ನಾನು ಆಲ್ರೆಡಿ ಹುಣಸೆ ಹಣ್ಣನ್ನು ತೊಳೆದು ನೆನೆಸಿಟ್ಟಿದ್ದೆ, ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮೀನಿಗೆ ಯಾವತ್ತೂ ಒಂಚೂರು ಹುಳಿ ಜಾಸ್ತಿ ಇರಬೇಕು. ಹಾಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಜೀರಿಗೆ ಒಂದು ಸ್ಪೂನ್ ಜೀರಿಗೆ, ಮತ್ತು ನಾನು ಸ್ವಲ್ಪ ಕಾಳು ಮೆಣಸು ಹಾಕ್ತೀನಿ. ಖಾರಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಅಷ್ಟೇ. ಈಗ ಇದನ್ನು ರುಬ್ಕೊಂಡು ಬರೋಣ. ಬನ್ನಿ. ರುಬ್ಬೋದಕ್ಕೆ ಒಂಚೂರು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು. ಫಸ್ಟಿಗೆ ಜಾಸ್ತಿ ಹಾಕಿದ್ರೆ ಗೊತ್ತಲ್ಲ, ಸಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ನುಣ್ಣಗೆ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡ್ಮೇಲೆ ನಾನು ಯಾವಾಗಲೂ ಜಾಸ್ತಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತೀನಿ, ಮೀನು ಸಾರಿಗಾಗಲಿ ಮೀನು ಫ್ರೈಗಾಗಲಿ. ಹಾಗಾಗಿ ಇವತ್ತು ಕೂಡ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗುವಷ್ಟೊತ್ತಿಗೆ ನಾವೊಂದು ಸ್ವಲ್ಪ ಈ ಕರಿಬೇವೆಲ್ಲ ನಾನು ಫಸ್ಟಿಗೆ ತೊಳೆದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಈ ಕರಿಬೇವನ್ನು ಹಾಕ್ಕೊಳ್ಳೋಣ.
ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಫಸ್ಟಿಗೆ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಥಿಕ್ನೆಸ್ ಬೇಕು ಸಾರು ಆ ರೀತಿ ರುಬ್ಬಿರೋ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥಿಕ್ನೆಸ್ ಇದ್ದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಕಲ್ಲುಪ್ಪು, ಪುಡಿ ಉಪ್ಪು ಯಾವತ್ತು ಸಾಂಬಾರಿಗೆ ಉಪಯೋಗಿಸ್ಬಿಡಿ. ಆದಷ್ಟು ಕಲ್ಲುಪ್ಪನ್ನೇ ಹಾಕಿ. ನನಗೆ ಸ್ಪೂನಲ್ಲೆಲ್ಲ ಹಾಕಿದ್ರೆ ಗೊತ್ತಾಗಲ್ಲ, ಹಂಗಾಗಿ ಕೈಯಲ್ಲೇ ಹಾಕ್ತಾಯಿದ್ದೀನಿ ನಾನು. ಮೀನಿಗೂ ಒಂಚೂರು ಉಪ್ಪು ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ, ಹಾಗಾಗಿ ಸಾಂಬಾರಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಒಂದೆರಡು ಕುದಿ ಬಂದ ಮೇಲೆ ಮತ್ತೆ ನಾವು ಮೀನು ಹಾಕೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 2 ಕುದಿ ಬರ್ತಾ ಇದೆ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಅನ್ಸುತ್ತೆ, ನೋಡಿ ಚೆಕ್ ಮಾಡೋಣ. ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿ ಬಂದಿದೆ. ಇನ್ನೊಂದೆರಡು ಕುದಿ ಬರಲಿ, ಕುದಿ ಬಂದರೆ ಮೀನು ಹಾಕೋಣ. ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ? ಚೆನ್ನಾಗಿ ಕುದೀತಾ ಇದೆ ಈಗ ಮಸಾಲೆ. ನೋಡಿ, ಮೀನು ತಲೆ ಇದೆ, ಮಕ್ಕಳಿಗೆ ತುಂಬ ಒಳ್ಳೆಯದು ಮೀನು ತಲೆ ಕೊಟ್ಟರೆ. ಹಾಕ್ತಾಯಿದ್ದೀನಿ ಮೀನನ್ನು. ಮೀನಿನ ಮೊಟ್ಟೆ ನಾನು ತೊಳೆದಿಟ್ಕೊಂಡಿದ್ನಲ್ಲ, ಅದು ಈ ಮೀನು ಹಾಕಿ 1-2 ನಿಮಿಷ ಆದಮೇಲೆ ಹಾಕಿದ್ರೆ ಸಾಕು, ಬೇಗ ಬೇಯುತ್ತೆ ಅದು. ಹಾಗಾಗಿ ಮೀನು ಹಾಕಿದ್ಮೇಲೆ ನಾವು ಜಾಸ್ತಿ ಕೈ ಆಡ್ಸೋಕ್ಕಾಗಲ್ಲ, ಆಡಿಸ್ಬಾರ್ದು. ಆಡಿಸಿದ್ರೆ ಮೀನೆಲ್ಲ ಒಡೆದೋಗುತ್ತೆ. ಹಾಗಾಗಿ ಇದಿಷ್ಟು ಒಂದು ಸತಿ ಮಿಕ್ಸ್ ಮಾಡಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದೀತಾ ಇದೆ ಮೀನು ಸಾರು. ಈಗ ನಾವು ತೊಳೆದಿಟ್ಟಂಥ ಮೀನಿನ ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಇದು ಬೇಗ ಬೇಯುತ್ತೆ, ನಮಗೆ 1 ನಿಮಿಷನೂ ಬೇಕಾಗಲ್ಲ, ಅಷ್ಟು ಬೇಗ ಬೇಯುತ್ತೆ. ಹಂಗಾಗಿ ಅದು ಸ್ವಲ್ಪ ಮೀನು ಹಾಕಿದ ಮೇಲೆ ಮೀನಿನ ಮೊಟ್ಟೆಯನ್ನು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 3-4 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಮೀನೆಲ್ಲ ಚೆನ್ನಾಗಿ ಬೇಯಿಂದಿದೆ. ಹಾಗೆ ಮೀನಿನ ಮೊಟ್ಟೆ ನೋಡಿ, ಕಾಣಿಸ್ತಿದೆಯಾ? ಮೀನಿನ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಮೀನು ಸಾರು ಮಾಡೋದ್ರ ಜೊತೆಯಲ್ಲಿ
ನಾನು ನೋಡ್ತಾ ಇದ್ದೀರಾ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ, ಅನ್ನ ಕೂಡ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮೀನು ಸಾರು ಆಗಿದೆ. ಈಗ ಮೀನು ಸಾರೇನೋ ಆಯಿತು, ಜೊತೆಗೆ ಮೀನು ಫ್ರೈ ಕೂಡ ಮಾಡಬೇಕೀಗ. ಹಾಗಾಗಿ ಮೀನು ಫ್ರೈಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಮೀನನ್ನು ಫಸ್ಟ್ ತೊಳೆದಿಟ್ಕೊಂಡಿದ್ದೀನಿ ನಾನು. ಅರಿಶಿನ ಪುಡಿ, ಹಾಗೆ ಮನೇಲೇ ಮಾಡಿಟ್ಟಿರುವಂಥ ಚಿಲ್ಲಿ ಪೌಡರ್. ಇದು ಖಾಲಿ ಚಿಲ್ಲಿ ಪೌಡ್ರಲ್ಲ, ಏನಂತ ಹೇಳ್ತಾರೆ, ಒಣಗಿದ ಮೆಣಸು ಅಷ್ಟೇ ಅಲ್ಲ, ಇದು ಎಲ್ಲ ಸ್ಪೈಸಸ್ಸು ಹಾಕಿ ನಾವು ಮಾಡಿರೋವಂಥದ್ದು, ಮನೇಲೇ ಮಾಡಿರುವಂಥ ಚಿಲ್ಲಿ ಪೌಡರು. ಇದನ್ನು ನಾನು ಮೀನು ಫ್ರೈಗೆ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ ಎಲ್ಲ ನಾವು ಗರಂ ಮಸಾಲ ಆಗಿ ಏನೇನು ಹಾಕ್ತೀವಿ ಅದನ್ನೆಲ್ಲ ಒಣಮೆಣಸಿನ್ಕಾಯಿ ಜೊತೆ ಸೇರಿಸಿ ನಾವು ಅದನ್ನು ಪುಡಿ ಮಾಡಿಸಿರ್ತೀವಿ. ಹಾಗಾಗಿ ಒಂದೂವರೆ ಸ್ಪೂನ್ ಆದರೆ ಸಾಕು. ಈಗ ಉಪ್ಪು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ವೆನಿಗರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ವೆನಿಗರ್ ಖಾಲಿಯಾಗಿದೆ ಮನೆಯಲ್ಲಿ, ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹುಳಿಯನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ವೆನಿಗರ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ವೆನಿಗರ್ ಇಲ್ಲದೇ ಇದ್ದರೆ ಹುಣಸೆ ಹಣ್ಣನ್ನು ಹಾಕಿ ಕೂಡ ನಾವು ಮಾಡ್ಕೋಬೋದು, ಚೆನ್ನಾಗೇ ಬರುತ್ತೆ ಅದು ಕೂಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಖಾರ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನದಿಂದ ಸಂಜೆ ತನಕ ಇಷ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಮತ್ತೆ ನೋಡಿ ಎಷ್ಟು ಪಾತ್ರೆ ಇದೆ ಅಂತ ತೊಳೆಯೋಕ್ಕೆ. ಅಡುಗೆ ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಆದರೂ ಹೆಣ್ಮಕ್ಳಿಗೆ ಮನೇಲೇ ಇರ್ತೀಯ, ಏನು ಮಾಡ್ತಿರ್ತೀಯ ಅಂತಾರೆ. ಅಡುಗೆ ಕೆಲಸದ ಜೊತೆಗೆ ಈ ಪಾತ್ರೆ ಕೆಲಸನೂ ಅಡುಗೆ ಮಾಡುವಾಗೆ ಮಾಡಿಬಿಟ್ರೆ ಜಾಸ್ತಿ ರಿಸ್ಕ್ ಅನಿಸಲ್ಲ. ಇಲ್ಲ ಅಂತಂದರೆ ಒಬ್ಬರೇ ಮಾಡಬೇಕಲ್ಲ, ಹಾಗಾಗಿ
ಬನ್ನಿ ಫ್ರೆಂಡ್ಸ್, ಈಗ ಮೀನು ಫ್ರೈಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗಾಗಲೇ ತೋರಿಸಿದ್ನಲ್ಲ, ಅರ್ಧ ಗಂಟೆಗೆ ಮುಂಚೆನೇ ಮಸಾಲೆ ಎಲ್ಲ ಹಾಕಿ ಎತ್ತಿಟ್ಟಿದ್ದೆ. ಈಗ ಮೀನು ಫ್ರೈ ರೆಡಿ ಮಾಡ್ಕೊಳ್ಳೋಣ. ಯಾಕೆಂದರೆ ನಮ್ಮ ಮನೆಗೆ ಬರ್ತಾರೆ ಈಗ ಊಟಕ್ಕೆ. ಹಾಗಾಗಿ ನೋಡಿ, ಆಲ್ರೆಡಿ ತವ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಅದಕ್ಕೆ ಚೂರು ಕೊಬ್ಬರಿ ಎಣ್ಣೆ ಹಾಕ್ಬಿಡೋಣ. ಈಗ ತವ ಬಿಸಿಯಾಗಿದೆ. ಒಂದೊಂದಾಗಿ ಮೀನನ್ನು ಹಾಕ್ಕೊಳ್ಳೋಣ ನಾವು. ಸಣ್ಣ ಉರಿ ಇರಲಿ. ಒಂದು 5 ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು, ಮೀನು ಬೇಯ್ದೋಗುತ್ತೆ. ಈಗ ಇದಕ್ಕೆ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಸೈಡ್ ಚೆನ್ನಾಗಿ ಬಂದಿದೆ, ಇನ್ನೊಂದು ಸೈಡು ಈಗ ಬೇಯ್ಕೆ ಹಾಕ್ತಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಮೀನು ಫ್ರೈ ಕೂಡ ರೆಡಿಯಾಗಿದೆ. ಇನ್ನು ಮುಂದಿನ ಕೆಲಸ ಊಟ ಮಾಡೋದು. ಬನ್ನಿ ಫ್ರೆಂಡ್ಸ್, ಈಗ ಮೀನು ಸಾರು, ಮೀನು ಫ್ರೈ, ಅನ್ನ ಹಾಕ್ಕೊಂಡು ಊಟ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಮೀನು ಸಾರು, ಮೀನಿನ ಮೊಟ್ಟೆ ಎಲ್ಲಿದೆ? ಮೊಟ್ಟೆ ಇಲ್ಲಿದೆ. ಬನ್ನಿ ಫ್ರೆಂಡ್ಸ್, ಈಗ ಮೀನು ಸಾರು, ಮೀನು ಫ್ರೈ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಹುಳಿ, ಉಪ್ಪು, ಖಾರ ಎಲ್ಲ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಇವತ್ತಿನ ನನ್ನ ಮೀನು ಫ್ರೈ ಟೇಸ್ಟ್ ಇದೆ, ಹೇಗಿದೆ ಅಂತ ಹೇಳ್ತೀನಿ. ಬಿಸಿ ಫ್ರೆಂಡ್ಸ್, ತುಂಬ ಬಿಸಿ ಬಿಸಿ ಆಗ್ತಾಯಿದೆ. ನೋಡಿ, ಚೆನ್ನಾಗಿ ಬಂದಿದೆ ಮೀನು. ಮೀನಲ್ಲಿ ಮುಳ್ಳಿರುತ್ತೆ, ಹುಷಾರಾಗಿ ತಿನ್ನಬೇಕು. ಇವತ್ತಿನ ನನ್ನ ಶನಿವಾರದ ಸಂಜೆಯ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ.
ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ನಮಸ್ತೆ.